ರಾಧಿಕಾ, ನಿನ್ನ ಹತ್ರನೇ ಮಾತಾಡೋಣ ಅಂತ ಬಂದೆ. ಶಾರ್ವರಿ ಅತ್ತೆ ನಿನಗೆ ಹುಡುಗನ ನೋಡ್ತಿದ್ದಾರೆ ಅಂತ ಗೊತ್ತಾಯ್ತು. ಆ ಹುಡುಗ ಚೆನ್ನಾಗೇ ಇದ್ದಾನೆ, ಅವನ ಫೋಟೋ ತೋರಿಸೋಣ ಅಂತ. ನೋಡು ನಿಧಿ, ಈ ಹುಡುಗರ ಫೋಟೋಗಳನ್ನೆಲ್ಲ ಒಂದ್ಸಲಿ ನೋಡು. ನಿನ್ಗೆ ಯಾರಾದರೂ ಇಷ್ಟ ಆದರೆ ನಾನು ಅವ್ರ ಡೀಟೇಲ್ಸ್ನೆಲ್ಲ ಹೇಳ್ತೀನಿ. ಇಲ್ಲಿ ನೋಡು, ಈ ಹುಡುಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗ. ಇವನು ಅಷ್ಟೇ, ಫ್ಯಾಕ್ಟ್ರಿ ಕಂಪ್ನಿಗಳನ್ನೆಲ್ಲ ನೋಡ್ಕೊತಾನೆ. ನೋಡೋಕ್ಕೂ ತುಂಬ ಹ್ಯಾಂಡ್ಸಮ್ ಆಗಿದ್ದಾನಲ್ವಾ? ದೀಪಿಕಾ, ಈ ಫೋಟೋಗಳನ್ನೆಲ್ಲ ಯಾಕೆ ನಿಧಿಗೆ ತೋರಿಸ್ತಾ ಇದೆಯಾ? ಮನ್ಸಲ್ಲಿ ಬೇರೆ ಯಾರನ್ನು ಇಟ್ಕೊಂಡು ಈ ಫೋಟೋಗಳನ್ನೆಲ್ಲ ಹೇಗೆ ನೋಡ್ತಾಳೆ ಹೇಳು? ಅವಳಿಗೆ ಇಷ್ಟ ಆಗಿರೋರು ಬೇರೆ ಯಾರೋ ಇದ್ದಾರೆ. ಅಂದರೆ ಅವಳಿಗೆ ಈ ರೀತಿ ಹುಡುಗರೆಲ್ಲ ಇಷ್ಟ ಆಗಲ್ಲ. ಈ ಥರ ಸ್ಮಾರ್ಟ್ ಆಗಿರೋರಾಗಲಿ, ಹ್ಯಾಂಡ್ಸಮ್ ಆಗಿರೋರಾಗಲಿ, ಅಥವಾ ದುಡ್ಡಿರೋರಾಗಲಿ ಅವಳಿಗೆ ಬೇಡ. ಹಣಕ್ಕಿಂತ ಗುಣನೇ ಮುಖ್ಯ ಅಲ್ವಾ ನಿಧಿ? ಬ್ರೋ, ನನಗೆ ಯಾರೂ ಇಷ್ಟ ಇಲ್ಲ. ನನಗಿವಾಗ ಮದುವೆನೇ ಬೇಡ. ಅವಳಿಗೆ ಈ ಹುಡುಗರೆಲ್ಲ ಇಷ್ಟ ಇಲ್ಲ ಅಭಿ. ಸುಮ್ಮನೆ ಯಾಕೆ ಫೋಟೋಸ್ಗಳನ್ನ ತೋರಿಸ್ತೀಯ? ಮೋಸ್ಟ್ಲಿ ಅವಳ ಮನಸ್ಸಲ್ಲಿ ಇನ್ನೂ ಸಂಜೆನೇ ಇರ್ಬೋದು. ಸಾಧ್ಯನೇ ಇಲ್ಲ ಬ್ರೋ. ಅವಳಿಗೆ ಸಂಜಯ್ ಅಂದರೆ ಇಷ್ಟನೇ ಇಲ್ಲ. ಯಾಕೆ ಇಷ್ಟ ಇಲ್ಲ? ಮುಂಚೆ ಎಲ್ಲ ಇಷ್ಟಪಟ್ಟು ಜೊತೆಯಲ್ಲಿ ಓಡಾಡ್ತಿದ್ರಲ್ಲ, ಅವಳಿಗೆ ಸಂಜೆ ಅಂದರೆ ಇಷ್ಟನೇ. ಚಾನ್ಸೇ ಇಲ್ಲ. ಅವ್ರ ಮನೆಯವರೆಲ್ಲ ಈ ರೀತಿ ಆಡಿದ್ಮೇಲೆ ಅವಳು ಸಂಜಯ್ನ ಇಷ್ಟಪಡ್ತಾ ಇದ್ದಾಳೆ ಅಂತ ನಾವು ಹೇಗೆ ನಂಬೋದು? ಅವ್ರ ಮನೆಯವ್ರು ಏನೇ ಆಡಿರ್ಬೋದು, ಆದರೆ ನಿಧಿ ಮನಸ್ಸಲ್ಲಿರೋದು ಸಂಜೆನೇ. ನನಗೇನೋ ಹಾಗೆ ಅನ್ನಿಸ್ತಾ ಇಲ್ಲ. ನಿಧಿಗೆ ಸಂಜಯ್ ಅಂದರೆ ಇಷ್ಟ ಇಲ್ಲ ಅನ್ಸುತ್ತೆ. ನಿಧಿ ಸಂಜಯ್ನ ಹೇಟ್ ಮಾಡ್ತಾಳೆ ಅನ್ಸುತ್ತೆ. ಇಲ್ಲ ಇಲ್ಲ, ನಾನು ಸಂಜೆನ ಹೇಟ್ ಎಲ್ಲ ಮಾಡಲ್ಲ. ನಂಗೆ ಸಂಜಯ್ ಅಂದರೆ ಇಷ್ಟನೇ. ಪ್ರೀತಿಸೋ ಹುಡುಗರ ಬಗ್ಗೆ ಹೇಳೋಕ್ಕೆ ಹೆಮ್ಮೆ ಇರಬೇಕು. ನೀನು ಯಾಕೆ ತಲೆ ತಗ್ಸ್ತೀಯ? ನಿನ್ನ ಮನಸ್ಸಲ್ಲಿ ಅವನೇ ಇದ್ದಾನಂತ ನಮಗೆ ಗೊತ್ತು. ಆದರೆ ಅದನ್ನು ನಿನ್ನ ಬಾಯಿಂದಾನೇ ಕೇಳಬೇಕು ಅಂತ ಹೀಗೆ ಮಾಡಿದ್ವಿ. ಓಹೋ, ನನ್ನ ಮನ್ಸಲ್ಲಿ ಸಂಜಯ್ ಇದಾನೋ ಇಲ್ವೋ ಅಂತ ತಿಳ್ಕೊಳಕ್ಕೆ ನೀವುಗಳು ಇಷ್ಟೆಲ್ಲ ಡ್ರಾಮಾ ಮಾಡಿದ್ರಾ? ನೋಡು ನೋಡು, ನೀನೇನಾದರೂ ಕೋಪ ಮಾಡ್ಕೊಳ್ಳೋ ಹಾಗಿದ್ರೆ ಆ ಸಮರ್ಥ ಮೇಲೆ ಕೋಪ ಮಾಡ್ಕೊ. ಯಾಕೆ ಅಂದರೆ ಐಡಿಯಾ ಕೊಟ್ಟಿದ್ದೆ ಅವನು. ಪರವಾಗಿಲ್ಲ, ನಂಗೇನು ಕೋಪ ಇಲ್ಲ. ನನ್ನ ಮನಸ್ಸಲ್ಲಿ ಇದ್ದಿದ್ದನ್ನ ಹೇಳಿದ್ದೀನಿ ಅಷ್ಟೆ. ಅವಳು ಹೇಳಿದ್ದಾಯ್ತಲ್ಲ, ಇನ್ನು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ. ನಾಳೆನೇ ನಾವು ಸಂಜೆಯವ್ರ ಮನೆಗೆ ಹೋಗ್ತೀವಿ, ಅವ್ರ ಮನೆಯವ್ರ ಜೊತೆ ಮಾತಾಡ್ತೀವಿ, ಮತ್ತೆ ಅವ್ರನ್ನ ಮದುವೆಗೆ ಒಪ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ಖುಷಿನಾ? ಆದರೆ ಬ್ರೋ, ನೀನೇನು ಹೇಳ್ಬೇಡ, ಎಲ್ಲ ನಾವೇ ನೋಡ್ಕೋತೀವಿ. ನೀನು ಸುಮ್ಮನಿದ್ಬಿಡು. ಶಾರ್ವರಿ ತುಂಬ ಆತುರದ ನಿರ್ಧಾರ ತಗೊಂಡಿದ್ದಾಳೆ ಅನಿಸ್ತಿದೆ. ತಾಯಿಯಾಗಿ ಅವಳ ಆತಂಕ ಅರ್ಥ ಆಗುತ್ತೆ. ಆದರೆ ನಿಧಿ ಈಗಾಗಲೇ ತುಂಬ ನೊಂದಿದ್ದಾಳೆ. ಅವಳಿಗೆ ಮತ್ತೆ ಹಿಂಸೆ ಆಗಬಾರ್ದು. ಅದರಲ್ಲೂ ಈ ಆಕ್ಸಿಡೆಂಟು, ಕೇಸು ಅಂತ ತುಂಬ ಕುಗ್ಗೋಗಿದ್ದಾಳೆ. ನಿಜ ಮಾಧವರೇ, ಪಾಪ ಅವಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಟಿಕೆಟ್ ಕೂತ್ಬಿಡ್ತಿದ್ರು. ಮದುವೆ ಫಿಕ್ಸ್ ಆಗಿ ಇನ್ನೇನು ಮದುವೆ ಆಗಬೇಕು ಅನ್ನೋಷ್ಟರಲ್ಲಿ ಆಕ್ಸಿಡೆಂಟ್ ಆಗಿ ಕೋರ್ಟು, ಕೇಸು ಅಂತೆಲ್ಲ ಓಡಾಡಿದ್ಲು. ಇದನ್ನೆಲ್ಲ ನೆನೆಸ್ಕೊಂಡ್ರೆ ಪಾಪ ನಿಧಿ ಇಂಥ ಸಂದರ್ಭನೆಲ್ಲ ಹೇಗೆ ಎದುರಿಸಿದ್ಲು ಅನ್ಸುತ್ತೆ. ಇಷ್ಟೆಲ್ಲ ಇರುವಾಗ ಮತ್ತೆ ಅವಳ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೊಳ್ಳೋದು ತಪ್ಪು. ಮೊದಲು ನಿಧಿ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೋಬೇಕು. ಆ ತೊಂದರೆ ನಿಮಗಿಲ್ಲ ಅಮ್ಮ. ನಿಧಿ ಮನಸ್ಸಲ್ಲಿ ಏನಿದೆ ಅಂತ ನಾವೀಗಾಗಲೇ ತಿಳ್ಕೊಂಡಿದ್ದಾಯ್ತು. ಏನು ಹೇಳ್ತಿದ್ಯಾ ಅಭಿ? ಹೌದಪ್ಪ, ನಿಧಿ ಇನ್ನೂ ಸಂಜೆನ ಇಷ್ಟಪಡ್ತಿದ್ದಾಳೆ. ಹಾಗಂತ ನಿಧಿನೇ ಹೇಳದ್ಲಾ? ಹೌದು ಅಮ್ಮ, ನಿಧಿನೇ ಹೇಳಿದ್ಲು. ಮೊದಲು ಹೇಳ್ತಿರ್ಲಿಲ್ಲ, ಅಷ್ಟರಲ್ಲಿ ಸಮರ್ಥ ಒಂದು ಐಡಿಯಾ ಮಾಡ್ದ. ಅದಕ್ಕೆ ನಾವೇ ಹೋಗಿ ಸಂಜೆ ಮನೆಯವ್ರ ಹತ್ರ ಮಾತಾಡಬೇಕು ಅಂದ್ಕೊಂಡಿದ್ದೀವಿ. ಇಲ್ಲ ಅವಿ, ನೀವು ಅವ್ರ ಮನೆಗೆ ಹೋಗೋದು ಬೇಡ. ನಾನು ಮಾಧವ್ ಅವರೇ ಹೋಗಿ ಬರ್ತೀವಿ. ಅಮ್ಮ, ನೀವು ಈ ಪರಿಸ್ಥಿತಿಯಲ್ಲಿ ಹೋಗೋದಾ? ಖಂಡಿತ ಬೇಡ. ಮೊದಲು ನಾವು ಹೋಗಿ ಮಾತಾಡ್ಕೊ ಬರ್ತೀವಿ. ಹಾಗೆ ನೋಡಿದ್ರೆ ಅವ್ರ ವಿರುದ್ಧವಾಗಿ ತುಂಬ ರೂಢಾಗಿ ಮಾತಾಡಿದ್ದೆ ನಾವು. ತುಳಸಿಯವ್ರು ಹೇಳೋದ್ರಲ್ಲಿ ಅರ್ಥ ಇದೆ. ದೊಡ್ಡವರಾಗಿ ಮೊದಲು ನಾವು ಹೋಗಿ ಮಾತಾಡಬೇಕು. ನಾವಿದ್ಕೊಂಡು ನಿಮ್ಮನ್ನು ಕಳಿಸೋದು ಸರಿ ಹೋಗಲ್ಲ.
ಆದರೆ ಹೋದ್ಸರಿ ನೀವು ಹೋದಾಗ ಅವ್ರು ನಿಮ್ಮನ್ನು ಹೇಗೆ ಟ್ರೀಟ್ ಮಾಡಿದ್ದಾರೆ ಅಂತ ನಮಗೆಲ್ಲ ಗೊತ್ತೇ ಇದೆ. ಪರವಾಗಿಲ್ಲ ಅಭಿ, ಅವ್ರು ನಮ್ಮ ಜೊತೆ ಹೇಗೆ ನಡ್ಕೋತಾರೆ ಅನ್ನೋದಕ್ಕಿಂತ ನಮ್ಮ ಮಗಳ ಜೀವನ ಮುಂದೆ ಹೇಗೆ ನಡೆಯುತ್ತೆ ಅನ್ನೋದೇ ಮುಖ್ಯ. ಹಾಗೆ ನೋಡೋಕೆ ಹೋದರೆ ಸಂಜಯ್ ತಂದೆ ತಾಯಿದು ಏನೂ ತಪ್ಪಿಲ್ಲ. ಮದುವೆ ಹಿಂದಿನ ದಿನ ಅಷ್ಟೊಂದು ರಾಧ ಅಂತ ನಡೆದ್ರೆ ಯಾವ ತಂದೆ ತಾಯಿಗಾದರೂ ಆತಂಕ ಗಾಬರಿ ಆಗೇ ಆಗತ್ತೆ. ನಾನು ಮಾಧವ್ ಅವರೇ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳಿ ಮದುವೆಗೆ ಒಪ್ಪಿಸ್ತೀವಿ. ಏನೋ ನೀವು ಕ್ಷಮೆ ಕೇಳೋದ? ಬೇಡ ಅಮ್ಮ, ಅದೇನಾದರೂ ಆಗೋಗ್ಲಿ, ನಾನು ಬ್ರೋನೇ ಹೋಗ್ತೀವಿ, ನಾವಿಬ್ಬರೇ ಅದನ್ನು ಫೇಸ್ ಮಾಡ್ತೀವಿ. ನಿಮ್ಮಿಬ್ಬರನ್ನ ಮುಂದೆ ಬಿಟ್ಟು ನಾವು ಹಿಂದಿರಕ್ಕಾಗತ್ತಾ? ಆದರೂ ನೀವು ಈಗ ಹೋಗೋದು? ಏನೂ ಯೋಚನೆ ಮಾಡಬೇಡ. ನಿಧಿ ಖುಷಿಗೆ ಇಷ್ಟು ಮಾಡದೇ ಇದ್ರೆ ಹೇಗೆ ಹೇಳು? ಚಿಂತೆ ಮಾಡಬೇಡಿ, ನಿಮ್ಮ ಅಮ್ಮನ್ನ ಹುಷಾರಾಗಿ ಕರ್ಕೊಂಡು ಹೋಗಿ ಬರೋ ಜವಾಬ್ದಾರಿ ನಂದು. ನಾವಿಬ್ಬರು ನಾಳೆನೇ ಅವ್ರ ಮನೆಗೆ ಹೋಗಿ ಬರ್ತೀವಿ, ಸರಿನಾ? ಏನಿದು ನಿನ್ನ ಅವತಾರ? ದತ್ತ ಮಹಾಪ್ರಭುಗಳೇ, ಇದು ಅವತಾರ ಅಲ್ಲ, ಮಾಡಿರೋ ತಪ್ಪುಗಳನ್ನೆಲ್ಲ ಸರಿ ಮಾಡ್ಕೊಳ್ಳೋ ನಿರ್ಧಾರ. ಏನೋ ಹಾಗಂದ್ರೆ? ದತ್ತ ಮಹಾಪ್ರಭುಗಳೇ, ನಾನೀಗಾಗಲೇ ತುಂಬ ಅವಾಂತರಗಳನ್ನು ಮಾಡಿಬಿಟ್ಟಿದ್ದೀನಿ. ಅದಕ್ಕೆಲ್ಲ ಪ್ರಾಯಶ್ಚಿತ್ತ ಮಾಡ್ಕೋಬೇಕಲ್ವಾ? ಅದಕ್ಕೆ ಇನ್ನು ಮೇಲೆ ಕೆಲ್ಸಕ್ಕೆ ಹೋಗೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಏಯ್, ಮುಚ್ಚೋ ಬಾಯಿ. ಇದೇ ಥರ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಹೇಳಿ ಹೋದ ಕಡೆಯಲ್ಲೆಲ್ಲ ಮಾಡಿರೋ ರಾಧ ಅಂತ ತಾಪತ್ರಯ ಒಂದ ಎರಡ. ಈಗ ಮತ್ತೆ ನೀನು ಕೆಲ್ಸಕ್ಕೆ ಹೋಗ್ತೀನಿ ಅಂತಂದರೆ ನಾನು ಅದನ್ನು ನಂಬೇಕಪ್ಪ? ನಂಬಲೇಬೇಕು. ನಾನು ಸತ್ಯವನ್ನೇ ಹೇಳ್ತಾ ಇದ್ದೀನಿ. ನಿಮಗೆ ನನ್ನ ಮಾತಲ್ಲಿ ನಂಬಿಕೆ ಬರ್ತಾ ಇಲ್ಲ ಅಂದರೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಲ್ಲ ಕಂಪ್ನಿ, ಅಲ್ಲಿಗೆ ಬನ್ನಿ, ಸತ್ಯ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆಯ್ತಾಯ್ತು ನೋಡೋ, ನಂಬಿಕೆ ಕಳ್ಕೊಳ್ಳೋದು ಬಹಳ ಸುಲಭ, ಆದರೆ ಅದೇ ನಂಬಿಕೆನ ಉಳಿಸ್ಕೊಳ್ಳೋದು ಬೆಳೆಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಸತ್ಯವಾಗಿ ಹೇಳಿದ್ರಿ ದತ್ತ ಮಹಾರಾಜರೇ. ನಾನೀಗ ನಿಮ್ಮ ನಂಬಿಕೆ ಉಳಿಸ್ಕೊಳ್ಳೋ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀನಿ. ಮಾಡಿರೋ ಪಾಪಗಳಿಗೆ ಪ್ರಾಯಶ್ಚಿತ್ತ ಹುಡ್ಕೊಂಡು ಹೊರಟಿದ್ದೀನಿ. ಅದು ಸರಿ, ಕೆಲಸ ಹುಡುಕೊಂಡು ಎಲ್ಲಿಗೆ ಹೊರಟಿದ್ದೀಯಾ ನೀನು? ಹುಡ್ಕೊಂಡು ಹೊರಟಿರೋದಲ್ಲ, ಕೆಲಸ ಸಿಕ್ಬಿಟ್ಟಿದೆ, ಸೆಕ್ಯೂರಿಟಿ ಕೆಲಸ. ಆ ಶಾರ್ವರಿ ದುಡ್ಡು ಕೊಟ್ಟು ಕೊಟ್ಟು ಬೆಳೆಸ್ತಾ ಇದ್ದಾಳಲ್ಲ, ಆ ರೌಡಿ, ಅವನ ಮನೆ ಹತ್ರ ಅವನು ನುಡ್ಕೊಂಡು ಹೊರಟಿದ್ದೀನಿ. ಓಹೋ, ಇದೋ ತಮ್ಮ ನಿರ್ಧಾರ. ಪರವಾಗಿಲ್ವೇ, ಅಪರೂಪಕ್ಕೆ ಒಳ್ಳೆ ಕಾರ್ಯ ಮಾಡೋಕ್ಕೆ ಹೊರಟಿದ್ದೀಯ. ದತ್ತ ಮಹಾಪ್ರಭುಗಳೇ, ಕಾರ್ಯ ಅಲ್ಲ, ಕಾರ್ಯಾಚರಣೆ. ಆ ಶಾರ್ವರಿ ವಿರುದ್ಧ ಸಾಕ್ಷಿಗಳನ್ನ ಕಲೆ ಹಾಕೋದಿಕ್ಕೆ ಅಂತ ಕಾರ್ಯಾಚರಣೆ. ಆಗ್ಲಿಪ್ಪ, ಶಾಬಾಷ್, ನಡೀಲಿ ನಿನ್ನ ಕಾರ್ಯಾಚರಣೆ. ಧನ್ಯವಾದಗಳು ದತ್ತ ಮಹಾಪ್ರಭುಗಳೇ. ಮೊದಲನೇ ದಿನ ಒಳ್ಳೆ ಕೆಲಸಕ್ಕೆ ಅಂತ ಹೊರಟಿದ್ದೀನಿ. ದಯಮಾಡಿ ನಿಮ್ಮ ಎರಡೂ ಕರಗಳನ್ನು ನನ್ನ ಶಿರದ ಮೇಲಿಟ್ಟು ಆಶೀರ್ವಾದ ಮಾಡಿ. ಅಯ್ಯೋ, ಲೇ, ನೀನು ನನ್ನ ಕಾಲಿಗೆ ಬೀಳ್ದಿದ್ರು ಚಿಂತಿಲ್ಲ. ನೀನು ಹೋಗೋ ದಾರಿನಲ್ಲಿ ಕಾಲು ಎಡವಿ ಬೀಳ್ಬೇಡ, ಗೊತ್ತಾಯ್ತಾ? ಹಾಗೆಲ್ಲ ಏನು ಆಗಲ್ಲ ಬಿಡಿ, ಆದರೂ ಒಂದ್ಸಲ ಆಶೀರ್ವಾದ ಮಾಡಿಬಿಡಿ. ಆಯ್ತು, ಹನುಮಂತ ಲಂಕೆಗೆ ಹೊರಟಿದ್ದೀಯಾ, ಅವನ ಹಾಗೆ ಜಯ ಸಾಧಿಸ್ಕೊಂಡು ಬಾ. ಧನ್ಯವಾದ. ಬೇಡ ಕಣೋ, ಹೋಗು. ನೋಡಿ, ಡೆಕೋರೇಷನ್ನು ನಾನು ಯಾವ ರೀತಿ ಹೇಳಿದ್ದೀನೋ ಅದೇ ರೀತಿ ಆಗಬೇಕು. ಮದುವೆಗೆ ತುಂಬ ಜನ VVIPಗಳು ಬರ್ತಾರೆ. ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿರಬೇಕು. ಊಟಕ್ಕೆ ಅಂತ ನಾನು ಏನೇನು ಮೆನು ಹೇಳಿದ್ದೀನೋ ಅದೆಲ್ಲ ಆಗಲೇಬೇಕು. ಒಟ್ನಲ್ಲಿ ಮದುವೆ ಮಾತ್ರ ಧಾಮ್ ಧೂಮ್ ಅಂತ ನಡಿಬೇಕು. ಬಾಬು, ನೀನು ಆಚೆ ಕಡೆನೇ ಇರು, ನಾವು ಮಾತಾಡ್ಕೊಂಡು ಬರ್ತೀವಿ. ಹೌದು ಸಮರ್ಥ, ತುಳಸಿಯವ್ರು ಹೇಳೋದು ಸರಿ. ನೀನು ಆಚೆನೇ ಇರು. ಹಾಗೇನಾದರೂ ಬೇಕು ಅನ್ಸಿದ್ರೆ ನಾವೇ ನಿನ್ನನ್ನು ಕರಿತೀವಿ.
ಏನಾದರೂ ಬೇಕು ಅಂತಂದರೆ ನಾನೇ ಹೇಳ್ತೀನಿ. ನೀವೇನಕ್ಕೆ ಬಂದ್ರಿ ಇಲ್ಲಿಗೆ? ನನ್ನ ಮಗನ ಮದುವೆ ಪ್ರಿಪ್ರೇಷನ್ ಚೆನ್ನಾಗೇ ನಡೀತಿದೆ, ಅದಕ್ಕೆ ಕಲ್ಲಾಕಕ್ಕೆ ಬಂದ್ರಾ? ಸಮರ್ಥ್ ಕಾಲ್ ಮಾಡ್ತಿದ್ದಾನೆ. ಅಲ್ಲಿ ಏನಾಗ್ತಿದೆ ಅಂತ ಹೇಳಕ್ಕಿರ್ಬೇಕು. ಪಿಕ್ ಮಾಡು ಬ್ರೋ. ಅಪ್ಪ ಅಮ್ಮ ಅವರಿಬ್ಬರು ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಇಲ್ಲೇನು ನಡೀತೆ ಅನ್ನೋದು ನಿಮಗೂ ಗೊತ್ತಾಗ್ಲಿ ಅಂತ ಕಾಲ್ ಮಾಡಿದೆ. ಲೈನಲ್ಲೇ ಇರಿ. ಸಂಜಯ್ಗೆ ಮದುವೆ ಮಾಡ್ತಾ ಇದ್ದೀರಾ ನೋಡಿ, ದಯವಿಟ್ಟು ದುಡುಕ್ಬೇಡಿ. ಸಂಜಯ್ ಮತ್ತು ನಿಧಿ ಒಬ್ರನ್ನೊಬ್ರು ಇಷ್ಟಪಟ್ಟಿದ್ರು, ಮದುವೆ ಆಗ್ತೀವಿ ಅಂತ ಆಸೆ ಪಟ್ಟಿದ್ರು. ಮಕ್ಕಳ ಆಸೆನ ನಿರಾಸೆ ಮಾಡಬೇಡಿ. ದಯವಿಟ್ಟು ಅವ್ರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರಿಬ್ರಿಗೂ ಮದುವೆ ಮಾಡಿಸಿ. ಓಹೋ, ಮತ್ತೆ ಶುರು ಮಾಡಿದ್ರ ನಿಮ್ಮ ನಾಟಕನ? ಅಷ್ಟಕ್ಕೂ ಅವರಿಬ್ರು ಮದುವೆ ನಿಂತಿದ್ದು ನಮ್ಮಿಂದ ಅಲ್ಲ, ನಿಮ್ಮಿಂದಾನೆ. ನಿಮ್ಮಂಥವ್ರ ಮನೆ ಹೆಣ್ಣು ತರೋ ಅವಶ್ಯಕತೆ ನಮಗಿಲ್ಲ. ನೀವು ಮುಚ್ಚಿಟ್ಟಿದ್ದು ಒಂದ ಎರಡ ವಿಷಯ. ಆ ಡ್ರೈವರ್ ಹುಡುಗ ಇವ್ರ ಮಗ ಅನ್ನೋದನ್ನೇ ಮುಚ್ಚಿಟ್ರಿ. ಸಾಲದು ಅಂತ ಈ ವಯಸ್ಸಲ್ಲಿ ಮಗು, ಅದೇನಾದರೂ ಆಗೋಗ್ಲಿ. ಮಕ್ಕಳು ಮದುವೆ ಆದರೆ ಸಾಕು ಅಂದ್ಕೊಂಡ್ರೆ ಪೊಲೀಸ್ನವರು ಇವ್ರ ಮನೆಗೆ ಬಂದು ಇವ್ರ ಮಗನ್ನೇ ಅರೆಸ್ಟ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಇದನ್ನೆಲ್ಲ ನೋಡಿಕೊಂಡು ನಾವು ನಿಮ್ಮ ಮನೆಗೆ ಹೆಣ್ಣು ತರಬೇಕಾ? ನೋಡಿ, ಇದೆಲ್ಲ ಯಾಕಾಯಿತು ಹೇಗಾಯಿತು ಅಂತ ನಾನು ನಿಮಗೆ ವಿವರವಾಗಿ ಹೇಳ್ತೀನಿ. ಹಾಗೂ ಒಂದು ವೇಳೆ ನಿಮಗೆ ನಮ್ಮದೇ ತಪ್ಪು ಅಂತ ಅನಿಸಿದ್ರೆ ನಮ್ಮನ್ನು ಕ್ಷಮಿಸ್ಬಿಡಿ. ನಮ್ಮ ತಪ್ಪಿಗೆ ಮಕ್ಕಳಿಗೆ ಶಿಕ್ಷೆ ಕೊಡಬೇಡಿ. ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನಮ್ಮ ನಿಧಿಯನ್ನು ನಿಮ್ಮ ಮನೆ ಸೊಸೆ ಮಾಡ್ಕೊಳ್ಳಿ. ಈ ರೀತಿ ಅಂಗಲಾಚಿ ಬೇಡ್ಕೊಂಡು ಭಿಕ್ಷೆ ಬೇಡಿದ್ರೆ ನಾವು ಕರಗ್ತೀವಿ ಅಂತ ಅನ್ಕೋಬೇಡಿ. ಅಣ್ಣ, ಅಪ್ಪ ಅಮ್ಮನ ಭಿಕ್ಷುಕರು ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಎಲ್ಲ ಸಹಿಸ್ಕೊಂಡಿರ್ಬೇಕಾ? ಆಗಿದ್ದಾಗಲಿ ಅವ್ರಿಗೆ ಸರಿಯಾಗಿ ಉತ್ತರ ಕೊಟ್ಬಿಟ್ಟೆ ಬರ್ತೇನೆ. ಏಯ್ ಬೇಡ ಸಮರ್ಥ್, ಆತರ ಪಡಬೇಡ, ಸಮಾಧಾನವಾಗಿರು. ಅಪ್ಪ ಅಮ್ಮ ಮಾತಾಡ್ತಿದಾರಲ್ಲ, ಅವ್ರು ಏನು ಮಾತಾಡ್ತಾರೋ ನೋಡೋಣ. ನಿಮ್ಮ ಮನೆ ಸಂಬಂಧನ ಬೆಳೆಸಿದ್ರೆ ನೋಡೋ ಜನ ಆಡ್ಕೊಂಡು ನಗ್ತಾರೆ. ನೀವು ನಿಮ್ಮ ಮಕ್ಕಳು ನಮ್ಗೆ ಎಷ್ಟು ಅವಮಾನ ಮಾಡಿದ್ರಿ. ಅಷ್ಟೆಲ್ಲ ಮಾತಾಡಿದ್ಮೇಲೆ ಯಾವ ಮುಖ ಇಟ್ಕೊಂಡು ನಮ್ಮ ಮನೆ ಮಗಳು ಬಂದಿದ್ದೀರಾ? ನಿಮ್ಮನ್ನೆಲ್ಲ ಯಾರು ಒಳಗಡೆ ಬಿಟ್ಟಿದ್ದು? ಕುತ್ತಿಗೆ ಹಿಡಿದು ಆಚೆ ತಳ್ಳಬೇಕಾಗಿತ್ತು. ಸೆಕ್ಯೂರಿಟಿ, ಬನ್ನಿ ನೋಡೋಣ. ಅಲ್ಲಪ್ಪ, ನಾವು ಇವ್ರ ಜೊತೆ ಸಾಕು, ಇನ್ನೇನು ಮಾತಾಡೋದು ಬೇಡ. ಬನ್ನಿ ಬನ್ನಿ. ಅಣ್ಣ, ಅದಕ್ಕೆ ನಮಗೆಲ್ಲ ಅಲ್ಲೇನು ನಡೀತು ಅಂತ ಗೊತ್ತಾಯ್ತು. ನಿಮಗೆ ಅವಮಾನ ಆದರೆ ನನ್ನ ಕೈಯಿಂದ ಸಹಿಸ್ಕೊಳಕ್ಕಾಗಲ್ಲ. ನಾನು ಎಲ್ಲಿ ಬರಬೇಕು ಮಾತಾಡಬೇಕು ಅನಿಸ್ತಿತ್ತು. ಇಲ್ಲ, ಆವೇಶಪಟ್ಟು ಈಗಾಗಲೇ ಮಾಡಿರೋ ತಪ್ಪನ್ನು ಮತ್ತೆ ಮಾಡಬಾರ್ದು. ನಿಧಿಗೋಸ್ಕರ ನಾವು ಇದನ್ನೆಲ್ಲ ಸಹಿಸ್ಕೋಬೇಕಾಗತ್ತೆ. ಯಾಕೆ ಸಹಿಸ್ಕೋಬೇಕು? ನಮ್ಮ ನಿಧಿಗೆ ಆ ಹುಡುಗನ ಬಿಟ್ಟರೆ ಬೇರೆ ಹುಡುಗನೇ ಸಿಗಲ್ವಾ? ನಾನು ಒಳ್ಳೆ ಹುಡುಗನ ಹುಡುಕಿದ್ದೀನಿ ಅಂದ್ರು ನೀವು ಯಾಕೆ ಅವನ ಮನೆಗೆ ಹೋದ್ರಿ? ಅವ್ರಿಗೆ ನಮ್ಮ ಸಂಬಂಧ ಬೇಕಾಗಿಲ್ಲ. ನಾವಾಗೆ ಮೈ ಮೇಲೆ ಬಿದ್ದು ಹೋದ್ರೆ ಅವ್ರು ನಮ್ಗೆ ಅವಮಾನ ಮಾಡದೆ ಇನ್ನೇನು ಆರತಿ ಮಾಡ್ತಾರ? ಶಾರ್ವರಿ ಮಾತಲ್ಲಿ ಹಿಡ್ತಾ ಇರಲಿ. ಚಿಕ್ಕಮ್ಮ ಮಾತಾಡ್ತಿರೋದ್ರಲ್ಲಿ ತಪ್ಪೇನಿಲ್ಲ ಅನ್ಸುತ್ತೆ. ಹಾಗಂತ ನಿಧಿಗೆ ಇಷ್ಟ ಇಲ್ದಿರೋ ಹುಡುಗನ ಜೊತೆ ಮದುವೆ ಮಾಡೋಕ್ಕಾಗತ್ತಾ ಅಭಿ? ಇಷ್ಟ ಕಷ್ಟ ಎಲ್ಲ ಈಗಿರುತ್ತೆ, ನಾಳೆ ಹೋಗುತ್ತೆ.
ಈಗ ನಾನು ಹುಡುಕಿರೋ ಹುಡುಗ ಅಮೇರಿಕಾದಲ್ಲಿದ್ದಾನೆ, ಒಳ್ಳೆ ಸಂಬಂಧ. ನೀವು ಯಾರು ಏನೇ ಹೇಳಿ, ನಿಧಿ ಮದುವೆನ ನಾನು ಅವನ ಜೊತೆನೇ ಫಿಕ್ಸ್ ಮಾಡ್ತೀನಿ. ಫಿಕ್ಸ್ ಮಾಡ್ತೀವಿ ಅಂದರೆ ಏನರ್ಥ? ಮನೇಲಿ ನಾವೆಲ್ಲ ಇದ್ದೀವಿ. ನಿನಗಿಷ್ಟ ಬಂದ ಹಾಗೆ ಎಲ್ಲ ನಿರ್ಧಾರ ತಗೊಳಕ್ಕಾಗಲ್ಲ. ದಯವಿಟ್ಟು ಎಲ್ಲರೂ ಸ್ವಲ್ಪ ಸುಮ್ಮನಿರ್ತೀರಾ ಪ್ಲೀಸ್. ನನಗೆ ಯಾವ ಮದುವೆನೂ ಬೇಡ. ದೊಡ್ಡಪ್ಪ ದೊಡ್ಡಮ್ಮ, ನಿಮಗೆ ಅವಮಾನ ಮಾಡಿರೋ ಮನೆಗೆ ನಾನು ಸೊಸೆಯಾಗಿ ಯಾವತ್ತೂ ಹೋಗಲ್ಲ. ಹಾಗೆ ಮಾಮ್ ನೋಡ್ರೋ ಹುಡುಗನ ಜೊತೆನೂ ಮದುವೆ ಮಾಡ್ಕೊಳ್ಳಲ್ಲ. ದಯವಿಟ್ಟು ಮದುವೆ ವಿಷಯದಲ್ಲಿ ಯಾರೂ ನನಗೆ ಬಲವಂತ ಮಾಡಬೇಡಿ. ನನ್ನ ಪಾಡಿಗೆ ನನಗೆ ಇರೋಕ್ಕೆ ಬಿಟ್ಬಿಡಿ ಪ್ಲೀಸ್. ಇಂಥ ಪ್ರಯತ್ನಗಳೆಲ್ಲ ಹರಿಯೋ ನದಿಲಿ ಹುಣಸೆ ಹಣ್ಣು ಕಿವ್ಚಿದ ಹಾಗೆ. ಅವ್ರ ಮನೆ ಬಾಗ್ಲಿಗೆ ಹೋಗಿ ಮದುವೆ ಮಾಡ್ಕೊಳ್ಳಿ ಅಂತ ನೀವು ಬೇಡ್ಕೊಂಡ್ರು ಅವ್ರು ಒಪ್ಕೊಳ್ಳಿಲ್ಲ. ಕಾಡಿ ಬೇಡಿ ಅವ್ರ ಸಂಬಂಧ ಬೆಳೆಸೋ ಅವಶ್ಯಕತೆ ನನಗೂ ಇಲ್ಲ. ಇಷ್ಟೆಲ್ಲ ಆದರೂ ನೀವು ಯಾಕೆ ಹಠಕ್ಕೆ ಬಿದ್ದಿದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಚಿಕ್ಕಮ್ಮ, ನಿಧಿಗೆ ಸಂಜೆ ಅಂದರೆ ಅವಳಾಗೆ ಏನು ಅವನನ್ನು ಪ್ರೀತಿಸ್ಲಿಲ್ಲ. ನಾವು ಗೊತ್ತು ಮಾಡಿದ್ವಿ ಅಂತ ಸ್ವಲ್ಪ ಕ್ಲೋಸ್ ಆಗಿದ್ಲು ಅಷ್ಟೇ. 4 ದಿನ ಕಳೆದ್ರೆ ಎಲ್ಲ ಮರ್ತು ಹೋಗ್ತಾಳೆ. ಅಮೇರಿಕಾ ಹುಡುಗನ ಮದುವೆ ಆಗಿ ನೆಮ್ಮದಿಯಾಗಿ ಅಲ್ಲೇ ಸೆಟ್ಲ್ ಆಗ್ತಾಳೆ. ಚಿಕ್ಕಮ್ಮ, ನಿಧಿ ನಮ್ಮನ್ನೆಲ್ಲ ಬಿಟ್ಟು ಅಷ್ಟು ದೂರ ಹೋಗ್ಬೇಕಾ? ಈ ರೀತಿ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯ ಹೇಳ್ತಾ ಹೋದರೆ ಕೇಳ್ತಾ ಕೂರಕ್ಕಾಗಲ್ಲ. ನನಗೆ ನನ್ನ ಮಗಳು ಜೀವನ ಮುಖ್ಯ. ನಾನು ನೋಡಿರೋ ಹುಡುಗನ ಜೊತೆನೆ ಅವಳು ಮದುವೆ ನಡೆಯತ್ತೆ, ನಡಿಲೇಬೇಕು. ನಾನು ಹೇಳಿದ್ದೆ ಅಲ್ಲಿಗೆ ಹೋಗಬೇಡಿ ಅಂತ. ನನ್ನ ಮಾತು ಎಲ್ಲಿ ಕೇಳ್ತಾರೆ? ಅವ್ರ ಮನೆ ಬಾಗ್ಲಿಗೆ ಹೋಗಿ ಅವಮಾನ ಮಾಡಿಸ್ಕೊಂಡು ಬಂದಿದ್ದಾರೆ. ಇವ್ರಿಗೆ ಅವಮಾನ ಆದರೆ ನನಗೂ ಅವಮಾನ ಆದ ಹಾಗೆ ತಾನೆ. ಇವರು ಈ ಮನೆ ಹಿರಿಯರು. ಅವ್ರ ಮನೆ ಬಾಗ್ಲಿಗೆ ಹೋಗಿ ಯಾಕೆ ಕೇಳ್ಕೋಬೇಕು? ನಂಗೆ ಗೊತ್ತು ಬೇಬಿ, ನೀನು ಯಾಕೆ ಮದುವೆ ಬೇಡ ಅಂತಿದೀಯ ಅಂತ. ನಿನ್ನ ದೊಡ್ಡಪ್ಪ ದೊಡ್ಡಮ್ಮಂಗೆ ಅವಮಾನ ಮಾಡಿದವ್ರ ಮನೆಗೆ ಸೊಸೆಯಾಗಿ ಹೋಗೋಕ್ಕೆ ನಿನಗಿಷ್ಟ ಇಲ್ಲ ಅಲ್ವಾ? ನೀನು ಆ ಮನೆಗೆ ಸೊಸೆಯಾಗಿ ಹೋಗೋದು ನನಗೂ ಇಷ್ಟ ಆಗ್ತಿಲ್ಲ. ಅವ್ರಿಗಿಂತಲೂ ಒಳ್ಳೆ ಮನೆತನಕ್ಕೆ ನೀನು ಸೊಸೆಯಾಗಿ ಹೋಗಬೇಕು. ನೋಡಿದವರು ಬಾಯಿ ಮೇಲೆ ಬೆರಳಿಟ್ಕೊಳ್ಳೋ ಹಾಗೆ ನಿನ್ನ ಮದುವೆ ನಡಿಬೇಕು. ನೀನು ಅದ್ರ ಬಗ್ಗೆ ಮಾತಾಡಬೇಕು ಬೇಬಿ. ಹೀಗೆ ಅಳ್ತಾ ಕೂರಬಾರ್ದು. ನಮಗೆ ಅವಮಾನ ಮಾಡಿದವ್ರ ಎದುರಿಗೆ ನಾವು ಚೆನ್ನಾಗಿ ಬಾಳಿ ಬದುಕಬೇಕು. ಈಗ ನಾನು ನೋಡಿರೋ ಮನೆಯವರು ಸಂಜೆ ಮನೆಯವ್ರಿಗಿಂತ ತುಂಬ ಏನೇನೋ ಅವಳು ತಲೆಯಲ್ಲಿ ತುಂಬಬೇಡ. ನೀನು ಯೋಚನೆ ಮಾಡೋದಕ್ಕೆ ಅವಳಿಗೂ ಸ್ವಲ್ಪ ಸ್ಪೇಸ್ ಕೊಡು. ಈಗಾಗಲೇ ಸಂಜಯ್ ಜೊತೆ ಮದುವೆ ಅಂತ ಆಗಿ ಅವರಿಬ್ಬರು ಜೊತೆಲಿ ಸುತ್ತಾಡಿದ್ರು, ಇಬ್ಬರು ಕ್ಲೋಸ್ ಆಗಿದ್ರು. ಅವಾಗೆಲ್ಲ ನಾವು ಸುಮ್ಮನೆ ಇದ್ದು, ಈಗ ಇದ್ದಕ್ಕಿದ್ದ ಹಾಗೆ ಸಂಜಯ್ ಬೇಡ ಅಂತಂದರೆ ಅವಳ ಮನಸ್ಸಿಗೂ ಹಿಂಸೆ ಆಗುತ್ತೆ. ಹಾಗಂತ ಆ ಮನೆಗೆ ನನ್ನ ಮಗಳನ್ನ ಕೊಡು ಅಂತೀರಾ? ನಾನು ಅದ್ರ ಬಗ್ಗೆ ಏನು ಹೇಳ್ತಿಲ್ಲ. ಇದಕ್ಕಿದ್ದ ಹಾಗೆ ಗೊತ್ತು ಗುರು ಇಲ್ಲದೆ ಇರೋ ಹುಡುಗನ ಮದುವೆ ಆಗು ಅಂತಂದರೆ ಅವಳಿಗೆ ಕಷ್ಟ ಆಗುತ್ತೆ. ನಮಗೂ ಯಾಕೋ ಆ ಅಮೇರಿಕಾ ಹುಡುಗ ಒಪ್ಪಿಗೆ ಅಂತ ಅನ್ನಿಸ್ತಿಲ್ಲ. ನೀನು ಸದ್ಯಕ್ಕೆ ಆ ಆಲೋಚನೆ ಬಿಟ್ಬಿಡು. ಹಾಗಿದ್ರೆ ಈ ಮನೇಲಿ ನಿಮಗೇನಿಷ್ಟನೋ ಅದಷ್ಟೇ ನಡಿಬೇಕಾ? ನನ್ನ ಮಗಳ ಜೀವನದ ಬಗ್ಗೆ ನಾನೇನು ನಿರ್ಧಾರ ತಗೊಳ್ಳೇಬಾರ್ದಾ? ಅವಳ ಜೀವನದ ಬಗ್ಗೆ ಅವಳೇ ನಿರ್ಧಾರ ತಗೊಳ್ಳೋಷ್ಟು ಬೆಳೆದಿದ್ದಾಳೆ ನನ್ನ ಮಗಳು. ನಾವು ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ಅವಳ ಒಪ್ಪಿಗೆನೂ ಇರಬೇಕು. ಈ ರೀತಿ ಎಲ್ಲರೂ ಒಪ್ಪಿಗೆನೂ ಕೇಳ್ತಾ ಕೂತ್ಕೊಂಡ್ರೆ ಈ ಜನ್ಮದಲ್ಲಿ ಇವಳು ಮದುವೆ ಆಗಲ್ಲ. ಏಯ್, ಏನು ಅಂತ ಮಾತಾಡ್ತೀಯ? ತಾಯಿಯಾಗಿ ಮಾತಾಡೋ ಮಾತಾ ಇದು.
ನಿನಗೆ ಸಿಟ್ಟು ಕೋಪ ಏನೇ ಇರ್ಬೋದು, ಆದರೆ ನನ್ನ ಮಗಳು ಮದುವೆ ವಿಷಯದಲ್ಲಿ ನೀನು ಈಗೋ ತೋರಿಸ್ಬೇಡ. ಇವಳು ನನಗೂ ಮಗಳೇ. ಇವಳ ಜೀವನ ಹೇಗಿರ್ಬೇಕು ಅನ್ನೋದು ನನಗೂ ಚೆನ್ನಾಗಿ ಗೊತ್ತು. ಎಲ್ಲರೂ ನನಗೆ ಬುದ್ಧಿ ಹೇಳೋಕೆ ಬರ್ತಾರೆ. ಯೋಚನೆ ಮಾಡಬೇಡ ಮಗಳೇ. ಜೀವನದಲ್ಲಿ ಪ್ರತಿ ಸಲ ಸಮಸ್ಯೆಗಳು ಬಂದಾಗಲೂ ಇದೇ ದೊಡ್ಡದೇನೋ ಅಂತ ಅನಿಸುತ್ತೆ. ಆದರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅನ್ನೋದಿದ್ದೇ ಇರುತ್ತೆ. ನಾವು ಸರಿಯಾದ ನಿರ್ಧಾರ ತಗೋಬೇಕು ಅಷ್ಟೆ. ಈ ಮನೆಯಲ್ಲಿ ನಿನ್ನ ಸಂತೋಷಕ್ಕೋಸ್ಕರ, ನಿನ್ನ ಸುಖಕ್ಕೋಸ್ಕರ ಯೋಚನೆ ಮಾಡೋ ಹಲವು ಮನಸ್ಸುಗಳಿದ್ದಾವೆ. ನಾವೆಲ್ಲರೂ ಇರೋವಾಗ ನನ್ನ ಮಗಳು ಹೀಗೆ ಕಣ್ಣೀರು ಹಾಕ್ಕೊಂಡು ಕೂತಿರಬಾರ್ದು. ನನ್ನ ಮಗಳು ಜೀವನ ಚೆನ್ನಾಗಿರುತ್ತೆ ಅಂತ ನನಗೆ ಸಂಪೂರ್ಣ ನಂಬಿಕೆ ಇದೆ. ನನಗಂತೂ ತಲೆನೇ ಕೆಟ್ಟೋಗಿದೆ ಡ್ಯಾಡ್. ಯಾವ್ದು ಸರಿ ಯಾವ್ದು ತಪ್ಪು ಏನು ಮಾಡಲಿ ಒಂದು ಗೊತ್ತಾಗ್ತಿಲ್ಲ. ನಂಗೆ ಮದುವೆನೇ ಬೇಡ ಅನಿಸ್ತಿದೆ ಡ್ಯಾಡ್.